ಅವರ ಸನ್ನಿಧಾನಕ್ಕೂ ಹೋಗೋಣ, ಹೋಗಿ ನಾವು ಕೇಳೋಣ, ಅವರ ಪಾದವನ್ನು ಹಿಡಿಯೋಣ ಅಂತ ತಿಳಿದು ಒಂದು ದಿನ ಅಮಾವಾಸ್ಯೆಗೆ ಬಂದಾರ. ಸಾವಿರಾರು ಜನಗಳ ಪಾಳೆ ಹಚ್ಚಾರ. ಅಮಾವಾಸ್ಯೆಗೆ ಬಂದಾರ, ಸಾವಿರಾರು ಜನಗಳ ಪಾಳೆ ಹಚ್ಚಾರ. ಎಲ್ಲರ ನಮಸ್ಕಾರ ಮಾಡಿ ಕಾಣಕ ಇಟ್ಟ. ಇವರು ತಾಯಿ ನಮಸ್ಕಾರ ಮಾಡಿ ಕಾಣಕ ಇಟ್ಟಾಳ. ಯವ್ವ ಮದುವೆ 12 ವರ್ಷ ಆಗ್ಯದ. ಅಮ್ಮವ್ರು ಅಂದ್ರಂತ ಅಪ್ಪ ಕೇಳ್ಕೊ. ಅಪ್ಪ ಅಂದ್ರೆ ಯಾರು? ಗುಡ್ದೂರು ದೊಡ್ಡ ಬಸವಾರ. ಅಪ್ಪ ಒಳ್ಳೇದು ಮಾಡ್ತಾನ. ಅಪ್ಪನ ಸನ್ನಿಧಾನಕ್ಕೂ ಹೋಗಿ ಬಾ, ಅಪ್ಪನ ಮಠಕ್ಕೂ ಹೋಗಿ ಬಾ. ಅಪ್ಪ ಒಳ್ಳೇದು ಮಾಡ್ತಾನೆ, ಅಪ್ಪ ಒಳ್ಳೇದು ಮಾಡ್ತಾನೆ, ನಿನಗೆ ಚಲೋ ಆಗ್ತದ ಅಂತ ಅಮ್ಮವ್ರು ಹೇಳಿದ್ರು. ಅಮ್ಮವ್ರ ಮಾತು ಕೇಳಿರುವಂಥ ತಾಯಿ ಗುಡ್ದೂರಿಗೆ ಬಂದು ಅಪ್ಪನ ದರ್ಶನ ಮಾಡಿ ಅಪ್ಪನಿಂದ ಆಶೀರ್ವಾದವನ್ನು ಪಡೆದು ಒಂದು ಮುದ್ದಾದ ಗಂಡು ಮಗುವನ್ನು ಪಡೆದಳು ಅನ್ನುವಂಥ ಇತಿಹಾಸವನ್ನು ಆ ತಾಯಿಯ ಬದುಕಿನೊಳಗೆ, ಆ ತಾಯಿಯ ಜೀವನದೊಳಗೆ ನಾವು ಕೇಳ್ತೀವಿ. ಇಷ್ಟೇ ನಾನು ಕೇಳ್ಕೊಳ್ಳೋದು ನಿಮಗೆ, ನಮ್ಮ ಜೀವನದೊಳಗೆ ಟೈಮ್ ಪಾಸ ಅನ್ನೋದೇನದ ಅದು ಮರ್ತು ಬಿಡ್ರಿ. ನಿಮ್ಮ ಬದುಕಿನೊಳಗೆ ಯಾವ ಟಿ ವಿ ಅದಾವ? ಊರಾಗ ಅದಾವಿಲ್ರಿ? ಅಲ್ಲಿಗೆ ಬರ್ತೀನಿ ನಾ. ಈಗ ಟಿ ವಿ ಅದಾವ್ರಿ? ಒಬ್ಬರೇ ಹೇಳ್ರಿ, ಅದಕ್ಕೇನು ಮಾತಾಡ್ಬೋದು. ಅದಾವ್ರಿ? ನೀವು ಹೇಳ್ಬೇಕು ತಂಗಿ, ನಮ್ಮ ಹೌದಾರು ಹೇಳ್ತಾರೆ. ಅಲ್ಲಿ ಶಿಸ್ತು ಪ್ರಸಾದ ಏನು ಚಿತ್ರಾನ್ನ, ಏನು ಸುದ್ದಿ ಅದು. ನೀವು ಉಂಡಿದ್ದು ನಾವು ತರಿಸ್ತೇವೆ. ಅವು ಅಲ್ಲಿ ಪ್ರಸಾದ, ಅದು ಪುಣ್ಯದ ಪ್ರಸಾದ. ಅದು ಟಿ ವಿ ನೋಡ್ತೀರಿ? 2 ದಿನ ಬಂದ್ ಮಾಡ್ತೀರೇನು ಟಿ ವಿ? ಬಂದ್ ಮಾಡಿದ್ರೆ ನಿಮಗೆ ಪುಣ್ಯ ಬರ್ತದೆ, ಬಂದ್ ಮಾಡಲಿಲ್ಲ ನನಗೆ ಪುಣ್ಯ ಬರ್ತದೆ. ಹಂಗೆ ಮಾಡಬೇಡ್ರಿ. ಟಿ ವಿ ಒಳಗೆ ಏನೂ ಅರ್ಥ ಇಲ್ಲ. ಇದು ಪಕ್ಕ ನೆನಪಿಟ್ಕೊಡ್ರಿ. ನೋಡಿ ಕಣ್ಣ ಹೋದು ಹೋಗ್ಯಾವ. ಚಸ್ಮಾ ಬಂದವ 4 ಆಗ್ಯಾವ ಕಣ್ಣಿಗೆ. ನೋಡಿ ಹೋದು. ಮತ್ತು ಟಿ ವಿ ನೋಡಿ ಒಂದು ಬಾಗಿಲಿದ್ದಿದ್ದು ದೇಶ ಆಗ್ಯಾವ ಇಲ್ಲ? 4 ಆಗ್ಯಾವ, 3 ಆಗ್ಯಾವ, 2 ಆಗ್ಯಾವ. ಆ ಟಿ ವಿ ನೋಡೇ ಆಗ್ಯಾವ. ನನಗೆ ಗೊತ್ತದ. ಟಿ ವಿ ನೋಡಿ ಇಲ್ಲೇ ಕೂತ್ರು ನೀವು. ಟಿ ವಿಯಾಗ ಬಂದವರು ಕಾರ್ನ್ಯಾಗ ತಿರುಗಾಡಕತ್ತಾರ, ವಿಮಾನದಾಗ ತಿರುಗಾಡಕತ್ತಾರ. ಮತ್ತು ನೀವೇ ಹೋಗಿ ತಿರುಗಾಡ್ತೀರಿ ವಿಮಾನದಾಗ, ಕಾರ್ನ್ಯಾಗ? ನೋಡಿದವ್ರು ಅವ್ರಿಗೆ ಹೋಗಿ ಬೆಟ್ಟಗೆ ಬರ್ಬೇಕಲ್ಲ. ಯವ್ವ ನಾನು ನಿಂದು ನೋಡೀನಿ. ಮಾನ್ಯ ಹೋಗ್ಬೇಕು. ಹೆಣ್ಮಗಳು ಜುಟ್ಟೊಳಕತ್ತೀನಿ, ಹೇಳ್ತೀನಿ ನಿಮಗೆ. ಅದೇನು ನೋಡ್ಬಾರ್ದು, ಚಂದಿಲ್ಲ. ಜುಟ್ಟೊಳಕತ್ತೀಳ್ರಿ. ನಾ ಅಂದೆ ಯಾಕೆ ಅಳಕತ್ತಿ, ಏನಾಗ್ಯದ ಆತ್ ನಾ ಅಂತೀನಿ. ಹೆಣ್ಮಗಳು ಅಂತಾಳ, ಅಯ್ಯ ಬುದ್ಧ ಪುಟಗೋರಿ ಧಾರವಾಹಿದಾಗ ಹತ್ತಿದ್ರು ಸತ್ತು. ಗಾಂಡ ಸತ್ರ ತಿಲಿಕಿ ಗಾಂಡ ಆಕೆ ಸತ್ರ ಕೇಳಾಕತ್ತ. ನೀ ಬಿಡ್ಕೊಳ್ಳೋದದ. ಒಂದು ಟಿ ವಿ ಹುಚ್ಚೊಡ್ದದ, ಒಂದು ಮೊಬೈಲ್ ಹುಚ್ಚೊಡ್ದದ. ಮೊನ್ನೆ ಹೋಗ್ಬೇಕು ಹೆಣ್ಮಗಳು ಡೆಲಿವರಿ ಆಗ್ಯದ. ಬಾರಾಗ ನೋಡ್ಬೇಕಿಲ್ಲ, ಬಿಟ್ಟಾಳ ಗಡಬಡಿಸಿ ಎದ್ದು ಕೂತು ಫೋನ್ ಹುಡುಕಾಡಕತ್ತಾಳ. ಒಂದು ಸಾವು ನನ್ನ ಫೋನ್ ಇಲ್ಲ. ಎಷ್ಟು ಹುಚ್ಚಾಗ್ಯದ ಜಗತ್ತಂದ್ರೆ ಅದು ಮಾರಿಗೆ ಅರಿವಿ ಕೊಟ್ಕೊಳ್ಳೋದದ, ಫೋನ್ ಕೈಯಾಗಿ ಹಿಡಿಯೋದದ. ಗಾಡಿ ಎದುರಿಗೆ ಬಂದರೆ ಇವತ್ತ ಬಿಜಾಪುರ ಹೋಗಿದ್ದಿಲ್ಲ ಲಸಗ್ನಾಗ, ಆ ಬಸ್ ಸ್ಟ್ಯಾಂಡ್ದಾಗ ಇಳಿದಿರಿ. ಗಾಂಡ ಗಾಡಿ ತೊಗೊಂಡು ಬಂದಲ್ಲ ಗುಂಜಾಳ ಕರಿಯಾಕ. ಮತ್ತೆ ಮೊದಲಾಗಲಿ ನಗಬೇಡ್ರಿ, ನಗಬೇಡ್ರಿ. ಹುಡುಕಿ ಹೊಡೆದು ಬ್ಯಾಡ್ರಿ ಬಾ.
ಈ ಬದುಕು ಬ್ಯಾಡ. ಈ ಬದುಕ ಮಾರಿಗರ್ಭ ಅರಿವಿ ಕಟ್ಕೊಳ್ಳೋದು ನಮ್ಮ ದೇಶದ ಸಂಸ್ಕೃತಿ ಅಲ್ಲ. ಅದು ಕಟ್ಕೋರಿ. ಅದು ಯಾಕೆ ಕೇಳಿದೇನೆ, ಅದನ್ನು ಕೇಳೀನಿ. ಯಾಕೆ ತಂಗಿ ಮಾರಿಗೆ ಯಾಕೆ ಅರಿವಿ ಕಟ್ಕೋತಿ? ಕೇಳಿದೆ. ಆ ತಂಗಿ ಹೇಳಿದ್ರು, ಮತ್ತೆ ಸ್ಕಿನ್ ಹಾಳಾಗ್ತದ. ಸ್ಕಿನ್ ಅಂದ್ರೆ ಮಾರಿ ಮ್ಯಾಗಿಂದ ಸ್ಕಿನ್ ಹಾಳಾಗ್ತದ. ನೋಡು ತಂಗಿ, ಪಕ್ಕ ನೆನಪಿಟ್ಕೊಂಡೆ. ಬಾಲ್ಯದಾಗಿದ್ದಂಗ ಯೌವನದಾಗಿಲ್ಲ, ಯೌವನದಾಗಿದ್ದಂಗೆ ಮುಪ್ಪಾವಸ್ಥೆ ಒಳಗಿಲ್ಲ. ಇದು ಪಂದ್ರ ತಲೆಯಾಗಿ ಇಟ್ಕೊನಿ. ನೀ ಪೇರಲ್ ಲವ್ಲಿರಿ ಹಚ್ಚು, ಮೈಸೂರು ಚಾಣಲರಿ ಹಚ್ಚು, ಯಾವ್ದು ಬೇಕಾದ ಹಚ್ಚು. ನೀವು 3 ಹೊತ್ತರೆ ತೊಳಿ, 6 ಹೊತ್ತರೆ ತೊಳಿ, 10 ಹೊತ್ತರೆ ತೊಳಿ. ಬಾಲ್ಯದಾಗಿದ್ದಂಗ ಯೌವನದಾಗಿಲ್ಲ, ಯೌವನದಾಗಿದ್ದಂಗ ಮುಪ್ಪಾವಸ್ಥೆ ಒಳಗೆ ನೀ ಇರಂಗಿಲ್ಲ. ಹೆಂಗೆ ತಾಯಿ ಗರ್ಭದಿಂದ ಈ ಭೂಮಿಗೆ ನಾವು ಬಂದಿರ್ತೇವಲ್ಲ, ಕೊನೆಗೂ ಸಹಿತ ಭಗವಂತ ಎಷ್ಟು ಅದ್ಭುತವಾಗಿ ಸೃಷ್ಟಿ ಇಟ್ಟಾನ ಅಂತಂದ್ರೆ, ಒಂದು ದಿನ ತಾಯಿ ಗರ್ಭದಿಂದ ಹೆಂಗೆ ಬಂದಿರ್ತೇವಿ ಹಂಗೆ ಮತ್ತೆ ಈ ಭೂಮಿ ತಾಯಿಯ ಗರ್ಭದೊಳಗೆ ನಾವು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೇವೆ. ಇದು ನೆನಪು. ಎಷ್ಟು ಮಾರಿಗರ್ಭಿ ಕಟ್ಟೋದು, ಎಷ್ಟು ತಿರುಗಾಡೋದು. ಅದಕ್ಕೆ ಇದು ಬ್ಯಾಡ. ಅದ್ಭುತ ತಾಯಿ. ಇವತ್ತೇ ಒಂದು ಲೀಲೆ ನಡೀತು. ಇಲ್ಲೇ ನಮ್ಮ ಸುಭಾಸದ ಬೆಳಗಿನ ಜಾವ 4 ಗಂಟೆಗೆ ನಾ ಬಿಜಾಪುರ ಹೋಗ್ಬೇಕಾಗಿತ್ತು. ಸುಭಾಸಗಂದ ಇಲ್ಲೇ ಇರಪ್ಪ, ಬೆಳಗ್ಗೆ 4 ಗಂಟೆಗೆ ನಾನು ನೀನು ಗಾಡಿ ತೊಗೊಂಡು ಹೋಗೋಣ ಅಂತ ನಾ ಅಂದೆ. ಅವನು ಊಟ ಮಾಡಿ ಇಲ್ಲೇ ಮಕ್ಕೊಂಡ. ಬೆಳಗ್ಗೆ 4 ಗಂಟೆಗೆ ಎದ್ದೇವಿ. ಎದ್ದಿನ ಬಟ್ಟೆ ಗಿಟ್ಟಿ ಹಾಯ್ಕೊಂಡು ಏನು ಮಾಡಿದೇವಿ, ಬಾಗಲ ತೆಗಿಬೇಕು ಹೊರಗಿನ ಗೇಟ ಅಂತ ಬಂದೇವಿ. ಬರೋದ್ರಾಗ ಯಾರೂ ಹಾಕಿಲ್ಲ ಕೊಂಡಿ ಹಾಕೊಂಡು ಹೋಗ್ಬಿಟ್ರಲ್ಲಿ.